ನಮ್ಮೂರ ಹಬ್ಬ ತುಂಬಾ ಸಂಭ್ರಮದಿಂದ ನಡೀತಾ ಇತ್ತು. ಇದನ್ನ ಪಂಚಾಯತಿ ಕಟ್ಟೆ ಅಂತ ಹೇಳ್ತೀವಿ. ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು, ಮುಂದೆನೂ ಕೂಡ ಇದೇ ತರ ನಡ್ಕೊಂಡು ಹೋಗುತ್ತೆ. ನಮ್ಮೂರಲ್ಲಿ ಒಂದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಯಾವುದೇ ನಡೀಲಿ ಅದನ್ನ ತೀರ್ಮಾನ ಮಾಡೋದು ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಹೇಳೋದೇ ಅಂತಿಮ ತೀರ್ಪು. ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ನಮ್ಮೂರಲ್ಲಿ ಯಾವುದೇ ಒಂದು ವಿಚಾರ ನಡೀಲಿ ಅದನ್ನ ತೀರ್ಮಾನ ಮಾಡೋದು ಇದೇ ತರ. ದೇವ್ರದ್ದು ಮತ್ತೆ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಹುಡುಗರು ಪಂಚೆ ಹಾಕೊಂಡು ಪಂಕ್ ಆಗಿ ರೆಡಿಯಾಗಿ ನಿಂತಿದ್ರು. ಟೈಮ್ ಆಗಲೇ 12 ಗಂಟೆ ಆಗಿತ್ತು. ಹೊಟ್ಟೆ ಫುಲ್ ಹಸಿತಾ ಇತ್ತು. ನಾವಂತೂ ಊಟ ಫಸ್ಟ್, ಮಿಕ್ಕಿದೆಲ್ಲ ನೆಕ್ಸ್ಟ್ ಅನ್ನೋ ಜಾಯ್ಮಾನ. ಗಡತ್ತ ಊಟ ತಿನ್ಬಿಟ್ಟು ನಾನು ನಮ್ಮ ಹುಡುಗರೆಲ್ಲ ರಂಗ ಕುಣಿಯೋಣ ಅಂತ ಹೋದೋ. ಮೇಲ್ಗಡೆ ನೋಡಿದ್ರೆ ಅಷ್ಟೊಂದು ಬಿಸಿಲು. ನಮ್ಮ ಹುಡುಗರು ಒಂದ್ಸಲ ರಂಗ ಕುಣಿಯೋಕ್ ನಿಂತ್ಕೊಂಡ್ರೆ ನಿಲ್ಸೋದೇ ಇಲ್ಲ. ರಂಗ ಎಲ್ಲ ಕುಣಿದಾದ್ಮೇಲೆ ದೇವಸ್ಥಾನದೊಳಗಡೆ ಹೋದೋ. ದೇವ್ರದ್ದು ಅಲಂಕಾರ ಮಾಡ್ತಾ ಇದ್ರು. ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಸಖತ್ತಾಗಿತ್ತು ನಮ್ಮ ದೇವಸ್ಥಾನ. ನಮ್ಮ ಗ್ಯಾಂಗಲ್ಲಿ ದೇವ್ರ ಭಕ್ತಿಲಿ ನಂಬರ್ 1 ಅಂದ್ರೆ ಇವನೇ. ಅಲಂಕಾರ ಎಲ್ಲ ಮುಗಿಸಿ ದೇವ್ರನ್ನ ಗುಡಿಯಿಂದ ಒಳಗಡೆ ತಗೋಬರ್ಬೇಕಾದ್ರೆ ನಾವು ಹುಡುಗರು ಹೂವಿನ ಸುರಿಮಳೆನೇ ಅಡಿಸ್ಬಿಟ್ಟು ಈ ಕ್ರೇಜ್ನ ನೋಡೋದೇ ಒಂದು. ಆ ಉರಿಯೋ ಬಿಸಿಲಲ್ಲೂ ಕೂಡ ನಮ್ಮ ವೀರಭದ್ರ ಸ್ವಾಮಿದು ಆರ್ಭಟ ತುಂಬಾ ಜೋರಾಗೆ ಇತ್ತು. ಒಂದ್ಸಲ ದೇವ್ರ ಮೇಲೆ ನಂಬಿಕೆ ಬಂದ್ರೆ ಮುಗೀತು. ಮೇಲ್ಗಡೆ ಯಾವುದೇ ಬಿಸಿಲೇ ಇರಲಿ ಮಳೆನೇ ಇರಲಿ ಅದನ್ನ ಲೆಕ್ಕಿಸ್ದೆ ಕುತ್ಕೊಂಡು ನೋಡ್ತಾ ಇರೋ ಆ ಜನ, ಕುಣಿತಾ ಇರೋ ವೀರಗಾಸೆ, ಆ ನಮ್ಮ ರುದ್ರಪ್ಪನ ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ. ಸೋಮನ ಕುಣಿತ ಒಂದ್ಸಲ ಕುಣಿಯಕ್ಕೆ ನಿಂತ್ಕೊಂಡು ನಮ್ಮ ಹುಡುಗರನ್ನೆಲ್ಲ ಅಳ್ಳಾಡೋ ತನಕ ಬಿಡಲ್ಲ. ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ನಮ್ಮೂರಲ್ಲಿ. ಹಬ್ಬ ಸ್ಟಾರ್ಟ್ ಆಗಿ 2 ದಿನ ಆದ್ರೂ ಮುಗಿದಲೇ ಇರೋ ಕ್ರೇಜು ಮಧ್ಯದಲ್ಲಿ ಬಂದು ಈ ತರ 2 ಬೆಡ್ ತೋರ್ಸೋ ಈ ನಮ್ಮ ಕರಿ ಮ್ಯಾನ್. ಟೈಮ್ ನೋಡಿದ್ರೆ ಆಗ್ಲೇ 9 ಗಂಟೆ ಆಗಿತ್ತು. ಊರ್ ಸುತ್ತ ಪಟಾಕಿ ಹೊಡ್ಕೊಂಡು ಪ್ರತಿಯೊಂದು ಬೀದಿಲು ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಹಬ್ಬನ ಎಂಜಾಯ್ ಮಾಡ್ತಾ ಇದ್ರು. ಎಂಜಾಯ್ಮೆಂಟ್ ಅಂತ ಹೇಳಿದ್ರೆ ಬರೀ ಹುಡುಗರದ್ ಮಾತ್ರ ಇರಲ್ಲ, ಈ ತರ ವೈಫ್ ಆಗಿರೋದು ಇರುತ್ತೆ. ಅವರು ಕೂಡ ವೀರಗಾಸೆ ಜೊತೆ ಮೈ ಮಾಡ್ತಾರೆ. ಟೈಮ್ ಆಗ್ಲೇ 10 ಗಂಟೆ ಆಗಿತ್ತು. ಊರೊಳಗಡೆ ಎಲ್ಲ ಮೆರವಣಿಗೆ ಮಾಡಿ ಫೈನಲಿ ರಾಜ್ ಬೀದಿಗೆ ದೇವ್ರನ್ನ ತಗೊಂಡ್ ಬರ್ತೀವಿ. ರಾಜ್ ಬೀದಿಗೆ ತಗೊಂಡ್ ಬಂದು ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿಂದ ದೇವಸ್ಥಾನ ತನಕ ರಂಗ ಕುಣ್ಕೊಂಡು ಹೋಗ್ತೀವಿ. ಆ ಜಾಗದಲ್ಲಿ ನಮ್ಮ ರುದ್ರಪ್ಪನವ್ರ ಆರ್ಭಟ ಕೂಡ ಸಖತ್ತಾಗಿರ್ತದೆ. ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ. ಮುಂದೆ ನಾವ್ ಹೇಳಲ್ಲ, ನೀವೇ ನೋಡಿ.